ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಹೇಜ ಕಂಪನಿ ಟೆಂಡರ್ಗೆ ಒಂದು ಕೊಟೇಶನ್ ರೆಡಿ ಮಾಡಿತ್ತಲ್ಲ, ಅದು ಕಾಣ್ತಿಲ್ಲ, ಎಲ್ಲಿದೆ? ಅದು ನನ್ನ ಹತ್ರ. ಫೈಲ್ ಏನಾತ್ರ ಇಟ್ಕೊಂಡು ಆಫೀಸಿಗೆ ಬರೋದಿಲ್ಲ ಅಂತ ಹೇಗೆ? ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನೀನಿಲ್ಲ ಅಂದ್ರೆ ಬೇರೆಯವ್ರು ಫಾಲೋ ಅಪ್ ಮಾಡ್ತಾರೆ, ಫೈಲ್ ಆಫೀಸಲ್ಲಿ ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ನಿನ್ನ ಮನ್ಸಿಗೆ ಬಂದಾಗ ಆಡೋದಿಕ್ಕೆ ಇದು ಆಫೀಸ್, ನಿನ್ನ ಮನೆ ಅಲ್ಲ. ಹಲೋ ಬಾಸ್, ಯಾರ ಹತ್ರ ಮಾತಾಡ್ತಿದ್ದೀರಾ? ನೀವು ಈ ತರ ಜೋರಾಗಿ ಮಾತಾಡಿದ್ರೆ ಹೆದರ್ಕೋತೀನಿ ಅಂತ ಅನ್ಕೋಬೇಡಿ. ನನಗೇನಾದ್ರೂ ತಲೆ ಕೆಟ್ರೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಎಂಪ್ಲಾಯೀಸ್ಗೆ ತೊಂದರೆ ಕೊಟ್ಟಿದ್ದೀರಾ ಅಂತ ಕಂಪ್ಲೇಂಟ್ ಮಾಡ್ತೀನಿ. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ ಬಾಸ್. ನಿಮಗೆ ಮರ್ಯಾದೆ ಇಲ್ಲದೆ ಇರ್ಬೋದು, ಇವಾಗ ಶುರು. ಆದ್ರೆ ನೀವು ಕೂತ್ಕೊಳ್ಳೋ ಚೇರಿಗೆ ಮರ್ಯಾದೆ ಇದೆ, ಅದಕ್ಕಾದ್ರೂ ರೆಸ್ಪೆಕ್ಟ್ ಕೊಡಿ. ಹೇಗ್ ಮಾತಾಡ್ಬೇಕು ಅಂತ ನಾನು ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಫೈಲ್ನ ಯಾವಾಗ ತಂದು ಕೊಡ್ತೀಯ ಅದನ್ನ ಹೇಳು. ಅದನ್ನ ಮನೆಗೆ ತಗೊಂಬಂದು ಇಟ್ಕೊಳ್ಳೋದಕ್ಕೆ ಅದೇನ್ ನನ್ನ ಮಗು ಅಲ್ಲ, ಅಲ್ಲೇ ಇದೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಆ ಇಡ್ಬಿಡಂಗಿ ಕಾಂತ ಇದಾನಲ್ಲ, ಅವನನ್ನ ಕೇಳಿ, ಹೇಳ್ತಾನೆ. ಇಲ್ಲ ಫೋನ್ ಕೊಟ್ರೆ ಅವನಿಗೆ ಹೇಳ್ತೀನಿ ನಾನು. ಮೇಡಮ್ ಹೇಳಿ, ನನ್ನಿಂದ ಏನಾಗಬೇಕಿತ್ತು? ರೀ ಎಡ್ಬಿಡಂಗಿ ಕಾಂತ ಅವ್ರೆ, ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ, ನನ್ನಿಂದ ನಿಮಗೆ ಆಗ್ಬೇಕಾಗಿರೋದು. ಸಾರಿ ಮೇಡಮ್, ಹೇಳಿ ಮೇಡಮ್. ರೀ ಆ ಕೋಟಿ ಬೆಲೆ ಬಾಡೋ ಫೈಲು ಎಲ್ಲಿಟ್ಟಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ಅಲ್ವೇನ್ರಿ? ಸೋಮ್ನ ಯಾರ್ಯಾರ ಕೈಲೋ ನನಗೆ ಬೈತಾರೆ. ಕೆಲ್ಸದ ಮೇಲೆ ಭಯ ಭಕ್ತಿ ಇರ್ಬೇಕು, ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ರೀ ನಿಮ್ ತಪ್ಪಿಟ್ಕೊಂಡು ನನಗೆ ಹೇಳೋದಲ್ಲ, ನನ್ನ ಕೈ ಸಿಗಿ, ನೀವು ನಿಮ್ ಕೈಯ ಕಾಲ ಎತ್ತಿನಲ್ಲ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಮೇಡಮ್ ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ ಮೇಡಮ್. ಅದು ಫೈಲು ಎಲ್ಲಿಟ್ಟಿದ್ದೀರಾ ಅಂತ ಮರ್ತೋಗಿತ್ತು, ಇವಾಗ ಜ್ಞಾಪಕ ಬಂದ್ಬಿಡ್ತು. ಕೇಳಿಸ್ಕೊಂಡ್ರ ಬಾಸ್? ನಾನು ಎಲ್ಲ ಕೆಲಸನೂ ಕರೆಕ್ಟಾಗೆ ಮಾಡಿದ್ದೀನಿ. ಕೆಲ್ಸದ ವಿಷಯದಲ್ಲಿ ನಾನು ಯಾರ ಹತ್ರನೂ ಏನು ಹೇಳಿಸ್ಕೊಳ್ಳಲ್ಲ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಮೊದಲು ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಕರೆಕ್ಟಾಗಿ ಹಿಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಸರಿ ಬಾಸ್, ಇನ್ನೇನಾದ್ರೂ ಹೇಳೋದಿತ್ತಾ? ಇಲ್ಲಾಂದ್ರೆ ನಾನು ಫೋನ್ ಇಡ್ಬೋದಾ? ಅಮ್ಮ ಒಂದ್ ನಿಮಿಷ ಫೋನ್ ಕೊಡ್ರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.